ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ವತಿಯಿಂದ ಪರಮಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯ ವಾರ್ಯ ಮಹಾಸ್ವಾಮಿರವರ ನಿಷಿದ್ಧಿ ಮಂಟಪ ಲೋಕಾರ್ಪಣೆಯನ್ನು ಡಿಸೆಂಬರ್ 6ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೆರವೇರಿಸಲಿದ್ದಾರೆ ಎಂದು ಜಗದ್ಗುರು ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯ ವಾರ್ಯ ಪಟ್ಟಾಚಾರ್ಯ ವಾರ್ಯ ಮಹಾಸ್ವಾಮಿಗಳು ತಿಳಿಸಿದರು. ಅವರು ತಾಲೂಕಿನ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಜೈನ ಮಠದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಡಿಸೆಂಬರ್ 6ರಂದು ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ನಿಷಿದ್ಧಿ ಮಂಟಪ ಲೋಕಾರ್ಪಣೆ, ಶ್ರೀ ಚರಣ ಪಾದುಕ ಸ್ಥಾಪನೆ, ಚರಣಾಭಿಷೇಕ, ಪುಷ್ಪವೃಷ್ಟಿ ಹಾಗೂ ವಿನಯಾಂಜಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ. ಅದೇ ಪರಂಪರೆಯಲ್ಲಿ ಕ್ರಿಸ್ತಶಕ 1970ರಿಂದ 2023ರವರೆಗೆ ಶ್ರವಣಬೆಳಗೊಳ ದಕ್ಷಿಣಾಚಾರ್ಯ ಪೀಠದ ಪೀಠಾಧಿಪತಿಗಳಾಗಿ ಸಮಸ್ತ ಭಕ್ತ ಜನಗಳಿಗೆ ಗುರುಗಳಾಗಿದ್ದು ಧರ್ಮದ ಪ್ರಭಾವನೆ ಕೈದು 23/3/2023ರಂದು ಸಮಾಧಿ ಮರಣ ಹೊಂದಿದ ಪ್ರಾಂತ ಸ್ಮರಣೀಯ ಪರಮಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮಿರವರ ಅಂತ್ಯಕ್ರಿಯೆಯು ಶ್ರೀಮಠದ ಪರಂಪರೆಯಂತೆ ಭಟ್ಟಾರಕ ಸ್ವಾಮಿರವರ ಸಮಾಧಿ ಬೆಟ್ಟದಲ್ಲಿ ನೆರವೇರಿದ್ದು ಆ ಸ್ಥಳದಲ್ಲಿ ಶಿಲಾಮಯ ನಿಷಿದ್ಧಿ ಮಂಟಪವನ್ನು ನಿರ್ಮಾಣ ಮಾಡಲಾಗಿದೆ. ಪೂಜ್ಯರ ಶ್ರೀ ಚರಣ ಪಾದುಕೆಗಳ ಪ್ರತಿಷ್ಠಾಪನೆಯೊಂದಿಗೆ ಸ್ಮರಣ ಶಾಸನ ಹಾಗೂ ನಿಷಿದ್ಧಿ ಮಂಟಪದ ಲೋಕಾರ್ಪಣೆಯನ್ನು ಸಮಸ್ತ ಜೈನ ಮಠಗಳ ಸ್ವಸ್ತಿ ಶ್ರೀ ಭಟ್ಟಾರಕ ಸ್ವಾಮಿಗಳವರು ಹಾಗೂ ಪೇಜಾವರ ಮಠದ ಪರಮ ಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು, ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಘನ ಉಪಸ್ಥಿತಿಯಲ್ಲಿ ಲೋಕಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ ಎಂದರು. 572 ಶಾಸನಗಳು ಶ್ರವಣಬೆಳಗೊಳದ ಒಂದೇ ಒಂದು ಗ್ರಾಮದಲ್ಲಿ ನಿರ್ಮಿಸುತ್ತದೆ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಶಿಲಾಲೇಖ ಇರತಕ್ಕಂತಹ ಒಂದು ಗ್ರಾಮ ಅಂತಂದ್ರೆ ಅದು ನಮ್ಮ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ. ಹಾಗೆ ಇಂತಹ ಒಂದು ಈ ಶಿಲಾಲೇಖಗಳಿಂದಲೇ ನಮ್ಮ ಒಂದು ಕ್ಷೇತ್ರದ ಪರಂಪರೆ ಇತಿಹಾಸಗಳು ನಮಗೆ ತಿಳಿತಾ ಹೋಗ್ತದೆ. ಹಾಗೆ ಈ ಒಂದು ಶ್ರವಣಬೆಳಗೊಳದ 572 ಶಿಲಾಲೇಖಗಳ ಇತಿಹಾಸಕ್ಕೆ ಒಂದು ಇನ್ನೊಂದು ಹೊಸ ಸೇರ್ಪಡೆ, ಸ್ವಾಮೀಜಿಯವರ ಶಾಸನ 573ನೆಯ ಶಾಸನ ಅಂತ ಹೇಳಿ ಕೂಡ ಇದನ್ನು ಹೇಳ್ಬೋದು. ಹಾಗೆ ಒಂದು ಸ್ವಾಮೀಜಿಯವರ ಸಂಪೂರ್ಣ ಜೀವನ ಚರಿತ್ರೆ, ಅವರ ಸಾಧನೆ, ಅವರ ಸೇವೆ, ಅವರ ಕೊಡುಗೆಗಳು ಶಾಶ್ವತವಾಗಿ ಉಳಿವೆ. ಇಲ್ಲಿವರೆಗೆ ಸೂರ್ಯ ಚಂದ್ರ ನಾವು ಶಾಸನಗಳಲ್ಲಿ ನೋಡ್ಬೋದು. ಇಲ್ಲಿ ಒಂದು ಸೈಡ್ ಸೂರ್ಯ ಇರುತ್ತೆ, ಒಂದು ಸೈಡ್ ಚಂದ್ರ ಇರುತ್ತೆ. ಅದರ ಅರ್ಥ ಏನು ಅಂತಂದ್ರೆ, ಈ ಶಾಸನದಲ್ಲಿ ಏನು ಬರ್ದಿರ್ತೀವಿ, ಇದು ಸೂರ್ಯ ಚಂದ್ರ ಇರುವವರೆಗೂ ಇರಬೇಕು ಅಂತಕ್ಕಂತಹ ಅರ್ಥ. ಹಾಗೆ ನಾವು ಕೂಡ ಅದೇ ಭಾವನೆಯನ್ನು ಮಾಡಿ ನಮ್ಮ ಸ್ವಾಮೀಜಿಯವರು, ನಮ್ಮ ಗುರುಗಳು. ಮಂಜುನಾಥ, IK TV 46 ಮಲೆನಾಡು ನ್ಯೂಸ್, ಚನ್ನರಾಯಪಟ್ಟಣ.